ನನ್ನ ಪತಿ ವಾರದಲ್ಲಿ 5 ದಿನಗಳು ಮನೆಯಿಂದ ದೂರವಿರುವ ಕೆಲಸವನ್ನು ಮಾಡುತ್ತಾರೆ ಮತ್ತು ನನಗೆ ಇದರಿಂದ ಸಂತೋಷವಾಗಿದೆ ಎಂಬ ವಿಷಯವನ್ನು ನಾನು ಅವರಿಗೆ ಹೇಳಲಿಲ್ಲ. ಕಳೆದ 6 ವರ್ಷಗಳಿಂದ ನಮ್ಮ ಮನೆಯ ಸಂಪೂರ್ಣ ಜವಾಬ್ದಾರಿಯನ್ನು ನಾನು ಒಬ್ಬಳೇ ಹೊರಬೇಕಾಯಿತು. ನಮ್ಮ ಹಿರಿಯ ಮಗನ ಆಟಿಸಂ ಮತ್ತು ಅವನ ಥೆರಪಿಗಳನ್ನು ನಿರ್ವಹಿಸುವುದು ಸೇರಿದಂತೆ ಪೋಷಕರಾಗಿ ಮಾಡಬೇಕಾದ ಶೇಕಡ 99ರಷ್ಟು ಕೆಲಸಗಳನ್ನು ನಾನೇ ಮಾಡುತ್ತಿದ್ದೇನೆ. ಆದರೆ ನನ್ನ ಪತಿ ಕೇವಲ ಒಬ್ಬ ಮೌನ ವೀಕ್ಷಕನಂತೆ ನಟಿಸುತ್ತಿದ್ದಾರೆ. ಮಕ್ಕಳಿಗೆ ಅಥವಾ ಮನೆಗೆ ಅವರು ಯಾವುದೇ ರೀತಿಯಲ್ಲಿ ಸ್ವಯಂಪ್ರೇರಿತರಾಗಿ ಸಹಾಯ ಮಾಡುವುದಿಲ್ಲ. ಆದರೆ ಹಣಕಾಸಿನ ವಿಷಯಕ್ಕೆ ಬಂದಾಗ ಮಾತ್ರ ಅವರು ಅತಿಯಾಗಿ ನಿಯಂತ್ರಿಸುತ್ತಾರೆ. ರಾತ್ರಿ ಊಟಕ್ಕೆ ಏನಿದೆ? ಎಂಬ ಸರಳ ಪ್ರಶ್ನೆಯೂ ಒಂದು ಯುದ್ಧವಾಗಿ ಬದಲಾಗುತ್ತದೆ, ಏಕೆಂದರೆ ಅವರು ಒಂದು ಸಣ್ಣ ನಿರ್ಧಾರವನ್ನು ತೆಗೆದುಕೊಳ್ಳಲು ನಿರಾಕರಿಸುತ್ತಾರೆ. ಇದು ನನ್ನನ್ನು ಸಂಪೂರ್ಣವಾಗಿ ದಣಿಸಿ ಮತ್ತು ಬೇಸರಗೊಳಿಸಿದೆ. ಕಳೆದ ವರ್ಷ ನಾನು ಅವರನ್ನು ಬಿಟ್ಟು ಹೋಗಬೇಕೆಂದು ಹೇಳಿದ್ದೆ. ಅವರು ಬದಲಾಗುವುದಾಗಿ, ಉತ್ತಮ ತಂದೆಯಾಗುವುದಾಗಿ ಮತ್ತು ಜವಾಬ್ದಾರಿಯನ್ನು ತೆಗೆದುಕೊಳ್ಳುವುದಾಗಿ ಪ್ರಮಾಣ ಮಾಡಿದ್ದರು. ಅದು ಕೇವಲ 4 ತಿಂಗಳು ಮಾತ್ರ ನಡೆಯಿತು. ಪ್ರತಿದಿನ ಮನೆಯಿಂದ ದೂರವಿರಬೇಕಾದ ಈ ಹೊಸದಾದ, ಹೆಚ್ಚು ಸಂಬಳದ ಕೆಲಸವನ್ನು ತೆಗೆದುಕೊಳ್ಳುವುದಕ್ಕೆ ನನಗೆ ಸಮ್ಮತವಿದೆಯೇ ಎಂದು ಅವರು ಕೇಳಿದಾಗ ನಾನು ಹೌದು ಎಂದೆ. ನಾನು ಅವರ ವೃತ್ತಿಜೀವನವನ್ನು ಬೆಂಬಲಿಸಿದ್ದರಿಂದ ಅಲ್ಲ, ಬದಲಾಗಿ ನಾನು ಈಗಾಗಲೇ ಎಲ್ಲವನ್ನೂ ಒಬ್ಬಳೇ ನಿರ್ವಹಿಸುತ್ತಿದ್ದೇನೆ ಎಂಬ ಅರಿವು ನನಗಾಯಿತು. ಇನ್ನು ಒಬ್ಬ ವಯಸ್ಕ ವ್ಯಕ್ತಿಯನ್ನು ನೋಡಿಕೊಳ್ಳುವ ಹೊರೆ ತಪ್ಪಿದರೆ ನನಗೇ ಒಳ್ಳೆಯದು ಎಂದುಕೊಂಡೆ. ಅವರು ನಮಗಾಗಿ ಭವಿಷ್ಯವನ್ನು ಕಟ್ಟುತ್ತಿದ್ದಾರೆ ಎಂದು ಭಾವಿಸುತ್ತಿದ್ದಾರೆ. ಆದರೆ ವಾಸ್ತವದಲ್ಲಿ ಅವರು ತಮ್ಮದೇ ಕೊಬರವನ್ನು ತೋಡಿಕೊಳ್ಳುತ್ತಿದ್ದಾರೆ. ನಾನು ಗುಟ್ಟಾಗಿ ನನ್ನ ಸರ್ಟಿಫಿಕೇಷನ್‌ಗಳನ್ನು ಪೂರ್ಣಗೊಳಿಸುತ್ತಿದ್ದೇನೆ ಮತ್ತು ನನ್ನ ಮಕ್ಕಳನ್ನು ನಾನೊಬ್ಬಳೇ ಸಾಕಬಲ್ಲಷ್ಟು ಸಂಬಳ ನೀಡುವ ಕೆಲಸವನ್ನು ಹುಡುಕುತ್ತಿದ್ದೇನೆ. ಅವರ ಅನುಪಸ್ಥಿತಿಯ ಬಗ್ಗೆ ನಾನು ದೂರು ನೀಡುತ್ತಿಲ್ಲ, ಏಕೆಂದರೆ ನಾನು ಶಾಶ್ವತವಾಗಿ ಮನೆಯಿಂದ ಹೊರಡುವ ಮೊದಲು ನನಗೆ ಸಿಕ್ಕಿರುವ ಏಕೈಕ ಶಾಂತಿ ಈ ಮೌನ ಮಾತ್ರ.